ಯಾರದೋ ಮಾತು ಕೇಳಿ ಕಟ್ಟಡ ನಿಲ್ಲಿಸುವಂತೆ ನೋಟಿಸ್ ನೀಡಿದ್ದು ಖಂಡನೀಯ. ಕರವೇ ಪ್ರತಿಭಟನೆ. ಹೌದು, ಚಿಕ್ಕಬಾಗೇವಾಡಿ ಗ್ರಾಮದ ಆಸ್ತಿ ನಂಬರ್ 547/3 ಆಸ್ತಿಯಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯ ಸ್ಥಗಿತಗೊಳಿಸಿದ್ದನ್ನು ಖಂಡಿಸಿ ಗುರುವಾರ ಬೈಲಹೊಂಗಲ ಪಟ್ಟಣದಲ್ಲಿ ಕರವೇ ಟಿಎ ನಾರಾಯಣಗೌಡ ಬಣದ ಬೆಳಗಾವಿ ಜಿಲ್ಲಾಧ್ಯಕ್ಷ ದೀಪಕ್ ಗುಡುಗನಟ್ಟಿ ನೇತೃತ್ವದಲ್ಲಿ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ತಾಲೂಕಾ ಪಂಚಾಯಿತಿ ಕಾರ್ಯಾಲಯದವರೆಗೆ ರ್ಯಾಲಿ ಮಾಡುವ ಮೂಲಕ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಬೈಲಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ಆಸ್ತಿಯಲ್ಲಿರುವ ಆಸ್ತಿ ನಂಬರ್ 547/3 ಈಗಿನ ಈ ಸ್ವತ್ತಿನ ಸಂಖ್ಯೆ 1504002048 00420462 ಗ್ರಾಮ ಪಂಚಾಯತ್ ನಕಾಶೆಯ ಪ್ರಕಾರ ಶ್ರೀ ಗ್ರಾಮ ದೇವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಚಿಕ್ಕಬಾಗೇವಾಡಿ ಈ ಹೆಸರಿಗೆ ಟರಾವು ಆಗಿ ಪಂಚಾಯತ್ ಅಧಿಕಾರಿಗಳಿಂದ ಅನುಮೋದನೆ ಪಡೆದು ಈ ಸ್ವತ್ತು ಉತಾರಾಗಿ ಮತ್ತು ನಿಯಮಾವಳಿಗಳ ಪ್ರಕಾರ ಶ್ರೀ ಗ್ರಾಮ ದೇವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಟ್ಟಡ ಕಾಮಗಾರಿ ಪೂರ್ಣಗೊಳ್ಳುವ ಹಂತದಲ್ಲಿದ್ದು ಅದಕ್ಕೆ ನೀರುಣಿಸುವ ಕಾರ್ಯ ಹಂತದಲ್ಲಿರುವಾಗ ತಾವುಗಳು ಕಟ್ಟಡಕ್ಕೆ ನೀರು ಉಣಿಸಬಾರದು ಮತ್ತು ಕಾಮಗಾರಿಯನ್ನು ಸ್ಥಗಿತಗೊಳಿಸಲು ತಡೆಯಾಜ್ಞೆ ನೋಟಿಸ್ ನೀಡಿರುವುದು ಹಾಸ್ಯಾಸ್ಪದವಾಗಿದ್ದು, ಆಸ್ತಿ ನಂಬರ್ 547/3 ಇಲ್ಲಿ ಯಾವುದಾದರೂ ಮದ್ಯ ಅಂಗಡಿ, ಮಟಕ ಅಡ್ಡೆ, ಅನೈತಿಕ ಚಟುವಟಿಕೆಗಳ ಕೇಂದ್ರ ಏನಾದರೂ ಕಟ್ಟಿದೆಯೇ ಎಂದು ಪರಿಶೀಲಿಸಿ ಈ ನಿರ್ಣಯ ಕೊಡಬೇಕಾಗಿತ್ತು. ಆದರೆ ತಾವು ಯಾರದೋ ಒತ್ತಡಕ್ಕೆ ಮಣಿದು ಹೀಗೆ ಮಾಡಿದ್ದು ಸರಿಯಲ್ಲ. ಕಾರಣ ಇಲ್ಲಿ ನಿರ್ಮಿಸುವ ಕಟ್ಟಡ ರೈತರಿಗೆ ಸಹಾಯವಾಗಿದ್ದು ಮತ್ತು ರೈತರಿಗೆ ಶಕ್ತಿ ತುಂಬುವ ಮೂಲಕ ರೈತರ ಜೀವನಾಡಿ ಸಹಕಾರಿ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ಸಹಕಾರಿ ಸ್ವಾಮ್ಯದ ಒಂದು ಅಂಗಸಂಸ್ಥೆಯಾಗಿದ್ದು, ಇಂತಹ ಸಂಸ್ಥೆ ಕಟ್ಟಡ ಕಾಮಗಾರಿಯನ್ನ ನಿಲ್ಲಿಸುವಂತೆ ಆದೇಶ ಮಾಡಿದ್ದು, ಹಾಗೆಯೇ ಚಿಕ್ಕಬಾಗೇವಾಡಿ ಗ್ರಾಮದ ಶ್ರೀ ಗ್ರಾಮ ದೇವತೆಯ ಸ್ಥಳದ ಉತ್ತಾರ ಕೂಡ ನೀಡದೇ ಇರುವುದು, ಕಟ್ಟಡ ಕಾಮಗಾರಿ ಮಾಡಲು ಅಡಚಣೆ ಮಾಡುತ್ತಿರುವುದು ಖಂಡನೀಯ. ರೈತ ಹೋರಾಟಗಾರ, ರೈತ ಚಿಂತಕ ದಿವಂಗತ ಬಾಬಾಗೌಡ ಪಾಟೀಲ್ ಅವರಿಗೆ ಅವಮಾನಿಸಿದಂತೆ, ಆದ್ದರಿಂದ ಕೂಡಲೇ ನೀವು ಮಾಡಿರುವ ಆದೇಶವನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸುವ ಮೂಲಕ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವಿಠ್ಠಲ್ ಕಡ್ಕೋಳ್, ಸಚಿನ್ ಕೋಟೂರ್, ಸುಧೀರ್ ಪಾಟೀಲ್ ಸೇರಿದಂತೆ ಅನೇಕ ರೈತರು ಉಪಸ್ಥಿತರಿದ್ದರು. ಸಹಕಾರಿ ಸಂಘದ ಕಟ್ಟಡ ಸ್ಟಾರ್ಟ್ ಆಗಿತ್ತು. ಸ್ಟಾರ್ಟ್ ಆಗಿದ್ದ ಇದು ನಾವು ಲೀಗಲ್ ಆಗಿ ದಾಖಲೆಗಳ ಸಮೇತ ಕಟ್ಟಡ ಸ್ಟಾರ್ಟ್ ಮಾಡಿದ್ವಿ. ಅದನ್ನು 2020ನೇ ಇಸ್ವಿ ಒಳಗ ಗ್ರಾಮ ಪಂಚಾಯತಿ ಅವ್ರನ್ನ ಟರ್ಮ್ ಮಾಡಿಕೊಟ್ಟಿದ್ದಾರೆ, ನಮ್ಗೆ ಸದಸ್ಯರನ್ನ ಟರ್ಮ್ ಮಾಡಿಕೊಟ್ಟಿದ್ದಾರೆ. ನಂತರ ಅವ್ರು ಏನು ಈಗ 2021ನೇ ಇಸ್ವಿ ಒಳಗ ಪ್ರಾಥಮಿಕ ಶಾಲೆಯ SDMC ಅವರು ತಕರಾರು ಅರ್ಜಿ ಕೊಟ್ಟಿದ್ದಾರೆ ಅಂತ ಅದನ್ನು ತಡೆ ಹಿಡಿದಕ್ಕಾರ ಇವಾಗ ಈಗ ತೆಗೆದಾರೆ. 2020ನೇ ಇಸ್ವಿಯಿಂದ ಹಿಡ್ಕೊಂಡು 2025ನೇ ಇಸ್ವಿ ಒಳಗೆ ಅವ್ರದ್ದು ಏನೂ ತಕರಾರಿಲ್ಲ, ಇವಾಗ ತಕರಾರು ಮಾಡಕತ್ತಾರೆ. ಇದ್ರ ಉದ್ದೇಶ ಏನು, ಇದ್ರ ಹುನ್ನಾರ ಏನೈತೆ ಅನ್ನೋದು ನಮ್ಗೆ ರಾಜಕೀಯ ಹುನ್ನಾರ ಐತೆ ಅಂತ ನಮ್ಗೆ ಕಂಡು ಬಂದಿದೆ. ಇದರಗಳು ಇದು ಅಧಿಕಾರಿಗಳನ್ನ ಇದು ಸರಿಯಾಗಿ ಪರಿಶೀಲನೆ ಮಾಡಬೇಕಾಗಿತ್ತು. ಅದು ಮತ್ತು ಅವರು ಅಧಿಕಾರಿಗಳನ್ನು ನಮ್ಮ ಕಟ್ಟಡ ಸ್ಟಾರ್ಟ್ ಆದಾಗ ಬಂದಿದ್ರು. ಅವರು ಬಂದೊಳಗೆ ಊರು ಸ್ಥಾನಿಕ ಚೌಕಾಸಿ ಬರ್ತೇವೆ ಅಂತ ಕರೆದ್ರು. ಸ್ಥಾನಿಕ ಚೌಕಾಸಿ ಬಂದರು, ಹೊಳ್ಳಿ ಮರಳಿ ಗ್ರಾಮ ಸಭೆ ಕರಿತೇವೆ ಅಂದ್ರು. ಇನ್ನೂವರೆಗೇನು ಯಾವುದೇ ಗ್ರಾಮ ಸಭೆನೂ ಕರೆದಿಲ್ಲ ಅವರು. ಇದ್ರ ಉದ್ದೇಶ ನಮ್ಗೆ ಏನು ಅನ್ನೋದು ಗೊತ್ತಾಗುತ್ತೆ. ಇವಾಗ ಕೇಳಿದ್ರೆ ಏನಂತಾರೋ, ನಿಮ್ಮ ಪ್ರೊಸೀಜರ್ ಲ್ಯಾಬ್ಸ್ ಇದೆ, ನಾವು ಪ್ರೊಸೀಜರ್ ಲ್ಯಾಬ್ಸ್ ಏನಿದೆ ಅಂತ ಕೇಳಿದ್ರೆ, ಇಲ್ಲ ನಮ್ದು ತಾಲೂಕಾ ಪಂಚಾಯತಿ ಜಿಲ್ಲಾ ಪಂಚಾಯತ್ ಅನುಮೋದನೆ ಆಗಬೇಕು, ಆಗಿಲ್ಲ ಅಂತ ಹೇಳ್ತಾರೆ ಅವರು. ಮತ್ತು ನಮಗೆ ಇವಾಗ ಅವ್ರು ಕಟ್ಟುವ ಗ್ರಾಮ ಪಂಚಾಯತಿ ಒಳಗೆ ನಮ್ಗೆ ಹಳ್ಳಿ ಒಳಗೆ ಇವೇನು ಪಂಚಾಯತ್ ನಮ್ಗೆ ಪರ್ಮಿಷನ್ ಕೊಟ್ಟರೆ ಆ ದಾಖಲೆಗಳನ್ನ ಮತ್ತೆ ಎಲ್ಲ ಇದಾವೆ. ಆದರೂ ಇವರ ಕಟ್ಟಡಕ್ಕೆ ಇವಾಗ ನಾವು ಸಿವಿಲ್ ಕೋರ್ಟ್ನಿಂದ ಅದನ್ನು ಕೆವಿಟ್ ಹಾಕಿದೆವು. ಕೆವಿಟ್ ಹಾಕಿದ್ರೂ ಈಗ ಅವಾಗ ಏನು ಮಾಡಿದ್ದಾರೆ, ಇವಾಗ ಕೆವಿಟ್ ಹಾಕಿದ ನಂತರ ಇವರು ತಾಲೂಕಾ ಪಂಚಾಯತ್ ನಮ್ಗೆ ಸ್ಟೇ ತಡೆಯಾಜ್ಞೆ ಕೊಟ್ಟಿದ್ದಾರೆ. ಇದ್ರ ಉದ್ದೇಶ ಏನೈತಿ ನಮ್ಗೆ ಕಂಡು ಬರ್ತಾ ಇಲ್ಲ. ಇದಕ್ಕೇನು ಕಾರಣ ಐತೆ ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ. ಮತ್ತು 4 ಮಂದಿ ಸದಸ್ಯರು ಎಲ್ಲರೂ ಕೂಡಿಕಾರ, ಅವ್ರದ್ದು ಏನು ವಾದ ಅವ್ರದ್ದು. ಈಗಾಗಲೇ ಈ ಉತ್ತಾರ ಮಾಡಿಕೊಡ್ಬೇಕಂದ್ರು ಅವ್ರು ಒಬ್ಬ ಸದಸ್ಯರೊಳಗೆ 4 ಲಕ್ಷ ರೂಪಾಯಿ ದುಡ್ಡನ್ನು ತೊಗೊಂಡ. ನಾವು ದುಡ್ಡು ತೊಗೊಂಡು ಒಳ್ಳೆ ಡಿಮಾಂಡ್ ಮಾಡ್ತಾನೋ, ಅಲ್ಲಿ ರೇಟ್ ಜಾಸ್ತಿ ಇದೆ, ಮತ್ತು ಇದಕ್ಕೆ ಇನ್ನೂ 5 ಲಕ್ಷ ರೂಪಾಯಿ ಕೊಟ್ಟರೆ ನಾವು ಕಟ್ಟಡ ಪರವಾನಗಿ ಕೊಡ್ತೇವೆ, ಇಲ್ಲ ಮತ್ತು ನಾವು ಇದಕ್ಕೆ ಇವರು SDMC ಕರ್ಕೊಂಡು ನಾವು ವಿರೋಧ ಮಾಡ್ತೇವೆ ಅಂದ ಟೈಮ್ದೊಳಗೆ ನಾವು ಕೊಡಂಗಿಲ್ಲ ಅಂತ ಟೈಮ್ದೊಳಗೆ ಇದ್ರ ಉದ್ದೇಶವಾಗಿನ ಮೊನ್ನೆ ನಡೆದಂಥ ಒಂದು ಪ್ರತಿಭಟನೆ ರ್ಯಾಲಿ ಒಳಗೆ ಅವ್ರು ಪ್ರತಿಭಟನೆ ಮಾಡಿದ್ದಾರೆ. ಅವರು ಅಂದ್ರೆ ಇವರು ದುಡ್ಡು ಕೊಟ್ಟರೆ ಎಲ್ಲ ಇಡೀ ಊರನ್ನ ಮಾರಕನು ರೆಡಿ ಇದಾರೆ. ಅವ್ರ ದುಡ್ಡು ಕೊಡ್ಲಿಲ್ಲ ಅಂತ ಕಾರಣಂತಂದ್ರೆ ಇದು ಮಾಡ್ತಾರೆ ಅವರು. ನಮಗೆ ಇದು ಸದಸ್ಯರು ಅಲ್ಲ, ಸರ್ಕಾರಿ ಜಾಗವನ್ನ ಸಿಕ್ಕವ್ರು ಹೇಗ್ ಮಾರಾಟ ಮಾಡ್ತಾರಂತ, ಸಿಕ್ಕವ್ರು ಹೇಗ್ ಮಾರಾಟ ಮಾಡ್ತಾರೆ ಸದಸ್ಯರು. ಈಗ ಅದಕ್ಕೆ ತಾಲೂಕಾ ಪಂಚಾಯತಿ ಇವರು ಹೇಳ್ಬೇಕು, ಅಲ್ಲಿ ಸದಸ್ಯರು ಹೇಳ್ಬೇಕು. ಅದಕ್ಕೂ
ಯಾವ್ದು ಇವ್ರ ಗಮನಕ್ಕೆ ಇದೆ ಅಲ್ಲ ರೀ ಅಲ್ಲ ಇವ್ರಿಗೆ ಮತ್ತೆ 2020ನೇ ಇಶ್ಯೂ ನಮ್ಗೆ ತರಾವಾಗಿದೆ ಇದು 2020ನೇ ಇಶ್ಯೂ ಒಳಗಿಂದ ಹಿಡ್ಕೊಂಡು ತಾಲೂಕು ಪಂಚಾಯತಿ ಗಮನ ಇಲ್ಲದೆ ಹೆಂಗ್ ಇರ್ತೈತ್ರಿ ಇವರು ಅಡಿಟ್ ಮಾಡ್ತಾರೆ ಅವರು ಪಂಚಾಯತಿ ಇವ್ರು ತಾಲೂಕು ಪಂಚಾಯತಿ ಎಲ್ಲ ಗಮನ ಇರ್ತೈತ್ರಲ್ಲ ಅದ್ರಿ ಇವಾಗ ಯಾವುದೇ ಒಂದು ಕಟ್ಟಡ ಆಗ್ಬೇಕಂದ್ರೆ ಸರ್ಕಾರದ ಪರವಾನಗಿ ಅಂತಂದ್ರೆ ಪೂರ್ತಿ ಸಂಪೂರ್ಣವಾಗಿ ತಾಲೂಕು ಪಂಚಾಯತಿ ನಮ್ದು ಪಂಚಾಯತಿ ವತಿಯಿಂದ ಏನೈತೆ ಪರವಾನಗಿ ಎಲ್ಲ ಕಟ್ಟಡ ಪರ್ಮಿಷನ್ ಎಲ್ಲ ಹಿಡ್ಕೊಂಡು ಪರವಾನಗಿ ಇದೆ ನಮ್ದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಯಾವುದೂ ಇಲ್ಲ ಅಲ್ಲ ತಾಲೂಕು ಪಂಚಾಯತಿ ಕಟ್ಟಡ ಪರ್ಮಿಷನ್ ಕೊಡ್ಬೇಕಾದ್ರೆ ಇದು ಪಂಚಾಯತಿ ಗ್ರಾಮ ಪಂಚಾಯತಿ ಮೊನ್ನೆನೂ ಕೂಡ ಟರಾವೇನೇ ಇದೆಲ್ಲ ಸಹಿ ಅವ್ರ ದಾಖಲೆಗಳೆಲ್ಲ ಚೆಕ್ ಮಾಡ್ಬೇಕಲ್ಲ ಅವರು ಟರಾವೇನೇ ಇದೆ ಇದಕ್ಕೂ ಟರಾವ್ ಇದು ಸಹಿ ಇಲ್ಲದ ಟರಾವ್ ಹೆಂಗಾಗತ್ತೆ ರೀ ಇವಾಗ ನೀವು ನೇರವಾಗಿ ಸದಸ್ಯರ ಮೇಲೆ ಗ್ರಾಮ ಪಂಚಾಯತ್ ಸದಸ್ಯರ ಮೇಲೆ ಸದಸ್ಯರ ಮಾತು ಕೇಳಿ ಅಧಿಕಾರಿಗಳು ಪಿಡಿಒನ ಹೌದು ಅವ್ರು ಅವ್ರ ಸದಸ್ಯರ ಮಾತು ಕೇಳಕನ್ನ ಇವ್ ಮೇಲಾಧಿಕಾರಿಗಳು ಇವ್ರು ಇದು ಮಾಡತ್ತಾರ ಅವ್ರು ಪಾಪ ಇವಾಗ ಒಳ್ಳೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಸರ್ಕಾರಿ ಪಿಡಿಒ ಅಧಿಕಾರಿ ಮೇಲೆ ಆಪಾದನೆ ಹೊರಿಸ್ತಾರ ಯಾವ ಆಧಾರದ ಮೇಲೆ ಇವ್ರು ಆಪಾದನೆ ಹೊರಿಸ್ತಾರೋ ದುಡ್ಡು ತಗೊಂಡಿದ್ದಾರೆ ಇಡೀ ಗ್ರಾಮಸ್ಥರ ಮೇಲೆ ಗ್ರಾಮಸ್ಥರೆಲ್ಲ ಹೇಳ್ತಾರೆ ಅದಕ್ಕೆ ನಾವೇ ಸಾಕ್ಷಿ ಇದ್ದೇವೆ ಹಲವು ಬಾರಿ ಇವ್ರ ಸಮಸ್ಯೆಗಳನ್ನು ಪಿಡಿಒ ಒಂದು ಸದಸ್ಯರ ಸಮಸ್ಯೆಗಳನ್ನ ನಾನೇ ಖುದ್ದಾಗಿ ಬಗೆಹರಿಸಿದ್ದೇನೆ ಇವರು ಸಣ್ಣ ಪುಟ್ಟ ಏನೇನು ವ್ಯವಹಾರಗಳದಾವ ಅದನ್ನೆಲ್ಲ ಪರಿಶೀಲನೆ ಇವ್ರು ತನಿಖೆ ಮಾಡ್ಲಿ ಇವರು ತಾಲೂಕು ಪಂಚಾಯತಿ ಅವ್ರು ಏನ್ ಮಾಡ್ತಾ ಇದಾರ ಅವ್ರು ಏನ್ 4 ಮಂದಿ ಗುಂಡಾ ಸದಸ್ಯರು ಏನಿದಾರ ಅವ್ರು ಬರ್ತಾರ ಅವ್ರು ಬಂದು 5 ವರ್ಷದಲ್ಲಿ ಎಷ್ಟು ಜನರಿಗೆ ಟ್ರಾನ್ಸ್ಫರ್ ಮಾಡಿದ್ರು ಅವರು ಪಿಡಿಒನ್ ಎಷ್ಟು ಜನರಿಗೆ ಟ್ರಾನ್ಸ್ಫರ್ ಮಾಡಿದ್ರು ಅವರು ಯಾಕೆ ಮೇಲಾಧಿಕಾರಿಗಳಿಗೆ ಗಮನಕ್ಕೆ ಬರಂಗಿಲ್ಲ ಅಲ್ಲ ಸೂಕ್ತವಾಗಿ ತನಿಖೆ ಆಗ್ಬೇಕಲ್ಲ ಇದು ಯಾರೋ 4 ಮಂದಿ ಅವ್ರ ಸದಸ್ಯರದನ್ನ 18 ಕೋರಂ ಬರ್ತಿದ್ದಾನೆ ಅದಕ್ಕೆ ಅಲ್ಲ ಪ್ರತಿಭಟನೆ ಒಳಗೆ ಯಾವತ್ತು ಸದಸ್ಯರು ಎಷ್ಟು ಜನ ಇದ್ರು 4 ಜನ ಸದಸ್ಯರು ಇದ್ರು ಅವರು ಇಡೀ ಪಂಚಾಯತಿ ಅವ್ರದ್ದೇನು ಉದ್ದೇಶ ಅವ್ರದ್ದು ಉನ್ನಾರ ಏನಂತಂದ್ರೆ ಇವತ್ತಿನ ಪಂಚಾಯತಿ ನಮ್ಮ ಅಂಡರ್ ಇರ್ಬೇಕು ನಾವ್ ಹೇಳಿದಂಗೆ ನಡಿಬೇಕು ನಾವ್ ಹೇಳಿದಂಗೆ ಕೇಳ್ಬೇಕು ನಾವ್ ಏನ್ರ ಪಿಡಿಒ ನನ್ನ ಮಾತು ಕೇಳಿಲ್ಲ ಅಂದ್ರೆ ಅವನ ಮೇಲೆ ಆಪಾದನೆ ಹೊರಿಸೋದು ಆಪಾದನೆ ಹೊರಿಸಿ ತಾಲೂಕು ಪಂಚಾಯತಿ ಬರೋದು ಒಂದಲ್ಲಿ ಅರ್ಜಿ ಕೊಡೋದನ್ನ ಇಲ್ಲಿ ಅರ್ಜಿ ಕೊಟ್ಟು ಸಿಒನು ಒಂದು ಕೊಡ್ತಾರೆ ನಂತರ ಇವ್ರೇ ಮಾಡಿ ಮೇಲಾಧಿಕಾರಿಗಳು ಇವರು ಏನು ಮಾಡ್ತಾರಂತಂದ್ರೆ ಇವ್ರು ಚಾಣಾಕ್ಷ ಬಿದ್ದನು ಇವ್ರು ಅವ್ರಕ್ಕಿಂತ ಶೇನರ್ ಇರೋರು ಇವ್ರು ತೆಗ್ದಾರ ಅವ್ರು ಅರ್ಜಿ ಕೊಡ್ತಾರ ಅಂದ್ರ ಆ ಅರ್ಜಿ ತಗೊಂಡ್ಕಾರ ಸ್ವೀಕಾರ ಮಾಡಿದಾರ ಅಂತಂದ್ರೆ ಅದ್ ಮತ್ತೆ ಅವ್ನು ಪಿಡಿಒ ಚೇಂಜ್ ಮಾಡೋದು ಎಷ್ಟು ಒಂದು 5 ವರ್ಷ ಪೀಠದಲ್ಲಿ ಎಷ್ಟು ಜನರು ಪೀಠ ಚೇಂಜ್ ಮಾಡಿರ್ಬೋದು ಒತ್ತಡಕ್ಕೆ ಮಣಿತಾ ಇದ್ದಾರ ಅಲ್ಲ ಇವರು ಇವತ್ತಿನ ಗ್ರಾಮ ಪಂಚಾಯತಿ ಸದಸ್ಯರು ಜನಪ್ರತಿನಿಧಿಗಳು ಇದಕ್ಕೆ ಏನೋ ಒಂದು ಕಾರಣದ ಕೈ ಇದೆ ಅವ್ರ ಮಾತು ಕೇಳಿ ಇವ್ರ ಅಧಿಕಾರಿಗಳು ಈ ಜನರ ಸಮಸ್ಯೆಗಳನ್ನ ಯಾರೋ ಕೂಲಂಕಷವಾಗಿ ಯಾರು ವಿಚಾರ ಮಾಡುವರು ಎಲ್ಲೋ ಇವ್ರ ಪೆನ್ನು ಹಾಳಿ ನಮ್ಮ ಹತ್ರನೇ ಇದೆ ಈ ಅಧಿಕಾರ ನಮ್ಮ ಹತ್ರ ಇದೆ ನಮ್ಮ ಹಿಂದೆ ಒಬ್ಬ ನಾಯಕದಾನ ಆ ಮಾತು ಕೇಳಕಾರ ಇವ್ರೇ ಮಾಡತಾರ ಅಲ್ಲಿಂದ ಅವ್ರಿಗೆ ಬೇಕಾದಂತ ವ್ಯಕ್ತಿಗಳು ಇದಾರ ಅವ್ರು ಬಂದ್ 4 ಜನ ಹೇಳಿ ಯಾಕೆ ಕೋರಂ ಬರ್ತಿ ಪಿಡಿಒನ್ ತೆಗಿಬೇಕಾದ್ರೆ ಅವ್ರು ವಿಚಾರ ಮಾಡ್ಬೇಕತ್ತಲ್ಲ 18 ಮಂದಿ ಸದಸ್ಯರು ಇದಾರೆ 18 ಮಂದಿ ಸದಸ್ಯರು ಎಷ್ಟು ಜನ ಸಹಿ ತಗೊಂಡಿದ್ದಾರೆ ಇವರು ಹೋರಾಟ ಮಾಡ್ಬೇಕಂದ್ರೆ 4 ಜನ ಬಂದ್ರು ಯಾಕೆ ಅವಾಗ 18 ಜನ ಬರ್ಲಿಲ್ಲ ಅವ್ರು ಬೇಡಾಗಿದ್ರೆ ಇವ್ರ ಸದಸ್ಯರು ಹೆಂಗಿದಾರಂದ್ರೆ ಇವ್ರ ಸದಸ್ಯರು ಮಾತ್ರ ಪಿಡಿಒ ಕೇಳಿದ್ರೆ ನಮ್ಮ ಊರಲ್ಲಿ ಉಳಿತಾನೆ ಇಲ್ಲ ಅಂತಂದ್ರೆ ಅವ್ನು 6 ತಿಂಗಳಿಗೇನೆ ಚೇಂಜ್ ಆಗ್ತಾನೆ ಇವಾಗ ಬಂದಿರೋ ಪಿಡಿಒನು ಹಣೆ ಬರೋನು ಅದೇ ನಾವು ಹೇಳೋದು ಇಡೀ ನಾವು ಗ್ರಾಮಸ್ಥರೆಲ್ಲ ಇದೇವೆ ಇಲ್ಲಿ ಗ್ರಾಮಸ್ಥರ ಅಭಿಪ್ರಾಯ ಬೇಕಾದ್ರೆ ನೀವು ಮಾಧ್ಯಮದವ್ರು ನೀವು ತೋರಿ ಅಲ್ಲಿ ನಮ್ಮಲ್ಲಿ ಕುತಂತ್ರಗಾರಿಕೆ ಹೆಂಗಂತ ಒಂದು ಕಂಪ್ಯೂಟರ್ ಉತ್ತಾರ ಮಾಡ್ಬೇಕಂತಂದ್ರೆ ಫಸ್ಟ್ ಯಾರು ತಗೋತಾರೋ ಅಲ್ಲಿ ಜನಪ್ರತಿನಿಧಿ ಇವ್ರು ಅಲ್ಲಿ ಸದಸ್ಯರು ತಗೋತಾರ ಉತ್ತಾರ ಮಾಡಕ್ಕೆ ಅಮೌಂಟ್ ಇವ್ರು ತಗೊಂಡ್ ಕೂಡಲೇ ಹೊಳ್ಳಿ ಇವ್ರು ಪಿಡಿಒ ಕೊಡ್ತಾರ ಅವ್ರು ಇದನ್ನ ಯಾಕೆ ಇವ್ರು ವಿಚಾರ ಗಮನಕ್ಕೆ ಬರುವತ್ತು ಗ್ರಾಮ ಸಭೆ ಒಳಗೆ ನೀವು ವಿಚಾರ ಯಾಕೆ ಮಾಡಬಾರ್ದು ಇವರು ನಮ್ಗೆ ಟರಾವ್ ಕೊಟ್ಟು 2020ನೇ ಇಶ್ಯೂ ಒಳಗೆ ಟರಾವ್ ಆಗಿದೆ ಅಲ್ಲಿಂದ ಇಲ್ಲಿ ತನಕ ಏನ್ ಮಾಡಿದ್ರು ಅವರು ನಾವು ಮಾಡ್ತಾ ಇರೋದು ಒಂದು ಕೆಟ್ಟ ಉದ್ದೇಶ ಅಲ್ಲ ನಮ್ಮಲ್ಲೆಲ್ಲ ಊರೊಳಗೆ ಸಾರ್ವಜನಿಕರೆಲ್ಲ ಒಂದು ತೀರ್ಮಾನ ತಗೊಂಡು ರೈತರಿಗೆ ಅನುಕೂಲ ಆಗುವಂತ ಒಂದು ಉದ್ದೇಶದಿಂದನ ನಾವು ಕಟ್ಟಡ ಕಟ್ತಾ ಇದ್ವಿ ಇಲ್ಲಿ ಒಟ್ಟಾರೆ ತನಿಖೆ ಆಗಲಿ ಪೂರ್ತಿ ಸಂಪೂರ್ಣವಾಗಿ ತನಿಖೆ ಆಗಲಿ ಮತ್ತೆ ಒಳ್ಳೆ ಇವತ್ತ ಪ್ರಾಮಾಣಿಕವಾಗಿ ಒಂದು ಪಿಡಿಒ ಅವರು ಅಧಿಕಾರಿ ನಡೆಸೋರ್ನ ತೆಗೆದಕಾರ ಎಲ್ಲೋ ಒಂದು ಬೇರೆ ಕಡೆ ಹಾಕ್ತಾರೆ ಯಾಕೆ ಇವ್ರು ಸದಸ್ಯರ ಮ್ಯಾಗೆ ಕ್ರಮ ತಗೋದಿಲ್ಲ ಇವರು ಅದಕ್ಕೆ ದಾಖಲೆಗಳ ಸಮೇತ ನಾನು ಕೊಡ್ತೀನಿ ಪ್ರೂಫ್ ಇದೆ ನನ್ನ ಹತ್ರ ಇವ್ರು ಎಷ್ಟು ದುಡ್ಡು ತಗೊಂಡ್ರೆ ಅವ್ರ ಅಕೌಂಟ್ಗೆ ದುಡ್ಡು ಹಾಕಿದ್ದೆ ನಾನು ಯಾಕೆ ಅವ್ರ ಮೇಲೆ ಕ್ರಮ ತಗೋದಿಲ್ಲ ತಗೋಬೇಕಲ್ಲ ಇದು ಸುದ್ದಿ ಅಮೃತಗೌಡ ಪಾಟೀಲ್